माथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदೆದುರು ದುಷ್ಟರೆದುರು ಸಹಿಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ನಿನ್ನ ಆರ್ಭಟ ಅಹಂಕಾರ ಹೆಚ್ಚು ದಿನ ನಡೆಯುವುದಿಲ್ಲ. ಇಷ್ಟರಲ್ಲೇ ನಿನ್ನ ಮೃತ್ಯು ಗಂಟೆಯ ನಾದ ಈ ಲಂಕಾ ನಗರಿಯಲ್ಲಿ ಪ್ರತಿಧ್ವನಿಸುತ್ತದೆ. ನೆನಪಿಡು. ಅದಕ್ಕೆ ಮೊದಲು ನನ್ನ ಕೈಗಳಿಂದಲೇ ನಿನ್ನನ್ನು ಸಂಹರಿಸುತ್ತೇನೆ. ಸಾಕು. ಒಬ್ಬ ಹುಲು ಮಾನವನಿಗೆ ಶರಣಾಗು ಎಂದು ಹೇಳುತ್ತಿರುವೆಯಲ್ಲ, ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಇದೇ ಕಡೆ ಇನ್ನೊಂದು ಸಲ ಇಂತಹ ಮಾತನ್ನಾಡಿದರೆ ಪಟ್ಟ ಮಹಿಷಿ ಎನ್ನುವುದನ್ನು ಮರೆತು ದಂಡಿಸಬೇಕಾಗುತ್ತದೆ. ಎಚ್ಚರ. ಸೀತೆ, ನಿನಗೆ ಸಿಕ್ಕಿರುವ ಇಂತಹ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳಬೇಡ. ರಾವಣನಿಗಿಂತ ಉತ್ತಮವಾದ ಪತಿ ಈ 3 ಲೋಕಗಳಲ್ಲಿ ಯಾರೂ ಇಲ್ಲ. ಸಾಕು, ನಿಲ್ಲಿಸಿ. ನಿಮ್ಮ ಕುತಂತ್ರದ ಮಾತುಗಳಿಗೆ ಮರುಳಾಗುವವರು ಇಲ್ಲಿ ಯಾರೂ ಇಲ್ಲ. ಪಾಪವನ್ನು ಪ್ರಚೋದಿಸುವ ನಿಮಗೆ ಈ ನೀಚ ರಾಕ್ಷಸ ಜನ್ಮ ಸರಿಯಾಗಿದೆ. ಭಲೆ ಭಲೆ. ಶ್ರೀರಾಮನ ಧರ್ಮಪತ್ನಿಯಾದ ನಾನು ಸಾಯುತ್ತೇನೆ ಹೊರತು ಅನ್ಯ ಪುರುಷರನ್ನು ಮನಸ್ಸಿನಲ್ಲೂ ನೆನೆಯುವುದಿಲ್ಲ. ಬೇಕಾದರೆ ಈಗಲೇ ನೀವು ನನ್ನನ್ನು ಕೊಂದು ತಿಂದು ಹಾಕಿ. ಹಾಗಾದರೆ ನೀನು ನಿನ್ನ ಪತಿಗಾಗಿ ನಿನ್ನ ಪ್ರಾಣವನ್ನೇ ಅರ್ಪಿಸಿ ಬಿಡುವೆಯಾ? ಹೌದು, ನನ್ನ ಪತಿ, ನನ್ನ ಸ್ವಾಮಿ, ದೈವ, ಸರ್ವಸ್ವ, ನಳನನ್ನು ಅನುಸರಿಸಿದ ದಮಯಂತಿಯಂತೆ ನನ್ನ ಕಡೆಯ ಉಸಿರಿನವರೆಗೂ ನನ್ನ ಶ್ರೀರಾಮನನ್ನು ಅನುಸರಿಸುತ್ತೇನೆ. ಆಹಾ, ಎಂತ ಅಮೃತ ಸಮಾನವಾದ ಮಾತುಗಳನ್ನಾಡಿದಿರಿ ಸೀತಾಮಾತೆ. ಎಲೆ ಸೀತೆ, ಎಷ್ಟು ಬಾರಿ ಹೇಳಿದರೂ ಮತ್ತೆ ಮತ್ತೆ ನಿನ್ನ ಗಂಡನ ಗುಣಗಾನವನ್ನು ಮಾಡುತ್ತಿರುವೆಯಾ? ಇನ್ನು ನಮ್ಮಿಂದ ತಡೆಯಲಾಗುವುದಿಲ್ಲ. ನಮ್ಮ ಪ್ರಭು ರಾವಣನ ಆಜ್ಞೆಯಂತೆ ನಿನಗೆ ಚಿತ್ರಹಿಂಸೆಯನ್ನು ನೀಡುತ್ತಿದೆ. ರಾಕ್ಷಸಿಯರೇ, ನೀವು ನನ್ನನ್ನು ಚೂರು ಚೂರಾಗಿ ಕತ್ತರಿಸಿ ಕಲ್ಲಿನಿಂದ ಜಜ್ಜಿಬಿಡಿ. ನನ್ನ ಅಂಗಾಂಗಗಳನ್ನು ಬೇರೆ ಬೇರೆ ಮಾಡಿ ಅಥವಾ ನನ್ನನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿ. ನೀವು ಎಷ್ಟೇ ಹಿಂಸೆ ಮಾಡಿದರೂ ಈ ಸೀತೆ ನಿಮ್ಮ ವಶಳಾಗುವುದಿಲ್ಲ. ಸೀತಾಮಾತೆ, ನಮೋ ನಮಃ. ಸೀತೆ, ರಾಕ್ಷಸರನ್ನು ಗೆದ್ದು ನಿನ್ನ ರಾಮ ನಿನ್ನನ್ನು ಬಿಡಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ. ಏಕೆ ಸಾಧ್ಯವಿಲ್ಲ? ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು
ನನ್ನ ಸ್ವಾಮಿಯೊಬ್ಬರೇ ಧ್ವಂಸ ಮಾಡಲಿಲ್ಲವೇ? ದಂಡಕಾರಣ್ಯದಲ್ಲಿ ವಿರಾದ ರಾಕ್ಷಸನನ್ನು ಕೊಂದು ಹಾಕಲಿಲ್ಲವೇ? ಅಂತಹ ವೀರರಾದ ನನ್ನ ಸ್ವಾಮಿ ರಾವಣನನ್ನು ಕೊಂದು ನನ್ನನ್ನು ಪಾರು ಮಾಡಲು ಸಾಧ್ಯವಿಲ್ಲವೇ? ನೆನಪಿಡಿ, ಈ ಲಂಕೆ ಎಷ್ಟೇ ದುರ್ಭೇದ್ಯವಾಗಿರಲಿ, ನನ್ನ ರಾಮನ ಬಾಣಗಳಿಗೆ ಯಾವುದೂ ಅಡ್ಡ ನಿಲ್ಲಲು ಸಾಧ್ಯವೇ ಇಲ್ಲ. ಓಹೋ, ಸಮುದ್ರವನ್ನೇ ದಾಟಿ ಬಂದು ಬಿಡುವೆನೇನೋ ಆ ನಿನ್ನ ಪತಿ? ರಾಮದೂತನಾದ ನಾನೇ ಬಂದಿರುವಾಗ ಶ್ರೀರಾಮ ಬರದಿರುವರೇ? ಮೂರ್ಖ ರಾಕ್ಷಸಿ! ನಾನಿಲ್ಲಿರುವುದು ನನ್ನ ಪತಿಗೆ ತಿಳಿದಿದ್ದರೆ ಇಷ್ಟು ಹೊತ್ತಿಗೆ ಇಡೀ ನಿಮ್ಮ ರಾಕ್ಷಸ ಕುಲವನ್ನು ನಿಶ್ಶೇಷ ಮಾಡುತ್ತಿದ್ದರು. ಆ ಸಮಯ ಇಷ್ಟರಲ್ಲೇ ಬರುತ್ತದೆ. ಆಗ ನಾನು ಈಗ ದುಃಖ ಪಡುತ್ತಿರುವಂತೆ ತಮ್ಮ ಪತಿಯನ್ನು ಕಳೆದುಕೊಂಡ ರಾಕ್ಷಸಿಯರ ಆಕ್ರಂದನ ಈ ಲಂಕಾ ನಗರವನ್ನು ತುಂಬುವ ಕ್ಷಣ ದೂರವಿಲ್ಲ. ಎಂತಹ ಸತ್ಯವಾದ ಮಾತು ಮಾತೆ! ನಿಮ್ಮ ಈ ಮಾತು ಬಹುಬೇಗ ಸತ್ಯವಾಗುತ್ತದೆ. ಸೋದರಿಯರೇ, ಈ ರೀತಿಯಾಗಿ ಇವಳನ್ನು ದಾರಿಗೆ ತರಲು ಸಾಧ್ಯವಿಲ್ಲ. ಮತ್ತೇನು ಮಾಡುವುದು? ನಾವು ಬೇರೆ ಯೋಚನೆ ಮಾಡಬೇಕಾಗುತ್ತದೆ. ಹೌದು, ಇವಳಿಗೆ ನಿರ್ದಯವಾಗಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಅದು ನಿಮ್ಮ ಹಣೆಯಲ್ಲಿ ಬರದಿಲ್ಲ ರಾಕ್ಷಸಿಯರೇ. ಸೀತಾದೇವಿ ಎಂದರೆ ಏನೆಂದುಕೊಂಡಿರಿ? ರಾಮಚಂದ್ರ ಪ್ರಭು, ನಿಮ್ಮ ಸತಿಯ ಬಾಯಿಯಿಂದ ಬಂದ ಒಂದೊಂದು ಮಾತಿನಿಂದಲೂ ನಿಮ್ಮ ಮೇಲಿರುವ ಅಪಾರವಾದ ಅಪರಿಮಿತವಾದ ಪ್ರೀತಿ ವ್ಯಕ್ತವಾಗುತ್ತಿದೆ. ಆಹಾ, ಸೀತಾ ರಾಮ ಎಂತಹ ದಿವ್ಯ ದಂಪತಿ! ಆಹಾ! ಲೋಕಮಾತೆಗೆ ಈ ಪರಿಯ ಶೋಕ ಸಾಧ್ವಿಸೀತೆಗೆ ಯಾರು ತೋರುತ್ತಾರೆ ಮರುಕ? ಲೋಕಮಾತೆಗೆ ಈ ಪರಿಯ ಶೋಕ ಸಾಧ್ವಿಸೀತೆಗೆ ಯಾರು ತೋರುತ್ತಾರೆ ಮರುಕ? ರಾಜಪುತ್ರಿಯಾಗಿ ಜನಿಸಿ ಶ್ರೀರಾಮನನ್ನು ವರಿಸಿದಳೆ, ರಾಣಿಯಾಗಿ ಮೆರೆಯೋ ಮೊದಲೇ ಕಾನನಕ್ಕೆ ಬಂದಡೆ. ಪತಿಯ ಜೊತೆಗೆ ಕಾಡಿನಲ್ಲೂ ಸಂತಸದಿರುತ್ತಿರಲು, ಪತಿಯ ಜೊತೆಗೆ ಕಾಡಿನಲ್ಲೂ ಸಂತಸದಿರುತ್ತಿರಲು, ದುರುಳ ಅಸುರನಾಸೆಗೆ ಇಲ್ಲಿ ಒಂಟಿಯಾಗಿ ಕೊರಗಿರಲು, ಸಾಧ್ವಿಸೀತೆಗೆ ಯಾರು ತೋರುತ್ತಾರೆ ಮರುಕ? ಲೋಕಮಾತೆಗೆ ಈ ಪರಿಯ ಶೋಕ ಸಾಧ್ವಿಸೀತೆಗೆ ಯಾರು ತೋರುತ್ತಾರೆ ಮರುಕ? ನಿನಗಿನ್ನು ನಾವು ಬುದ್ಧಿ ಹೇಳುವುದಿಲ್ಲ. ನೀನು ಇದ್ದರೆ ತಾನೇ ನಿನಗೆ ಹಗಲು ರಾತ್ರಿ
ಬುದ್ಧಿ ಹೇಳುವುದು ಕಾವಲು ಕಾಯುವ ಕರ್ಮ. ಅದಕ್ಕಾಗಿ ಇವಳನ್ನು ಜೀವ ಸಹಿತ ತಿಂದು ಬಿಡೋಣ. ನಾನು ಕೈಗಳನ್ನು ತಿನ್ನುತ್ತೇನೆ. ನಾನು ಇವಳ ಕೊರಳಿಗೆ ಬಾಯಿ ಹಾಕಿ ರಕ್ತವನ್ನು ಹೀರಿ ಬಿಡುತ್ತೇನೆ. ನಾನು ಇವಳ ಕಪೋಲಗಳನ್ನು ತಿನ್ನುತ್ತೇನೆ. ನಾನು ಉದರವನ್ನು ಬಗೆಯುತ್ತೇನೆ. ಈ ದುಷ್ಟ ರಾಕ್ಷಸಿಯರನ್ನು ಈಗಲೇ ಹೋಗಿ ಸಂಹರಿಸಿ ಬಿಡಲೇ. ಬೇಗ ಹೇಳು ಸೀತೆ, ನಮ್ಮ ಮಾತಿಗೆ ಒಪ್ಪಿಕೊಳ್ಳುತ್ತೀಯೋ ಅಥವಾ ಈಗಲೇ ನಿನ್ನನ್ನು ಕೊಂದು ತಿಂದು ಬಿಡುವುದು? ರಾಕ್ಷಸಿಯರೇ, ಸಾಕು ಮಾಡಿ ನಿಮ್ಮ ಆರ್ಭಟ. ಸೀತೆಯನ್ನು ಅವಳ ಪಾಡಿಗೆ ಬಿಟ್ಟು ಬಿಡಿ. ಇತ್ತ ಬನ್ನಿ. ಲಂಕೆಯ ಅಸುರ ಕುಲವೇ ಹೆದರಿ ನಡುಗುವ ಭಯಂಕರ ಕನಸು ಕಂಡು ಮೊದಲು ಅದರ ವಿಚಾರ ಕೇಳಿ. ಬನ್ನಿ ನನ್ನೊಡನೆ, ಬನ್ನಿ. ನಮ್ಮನ್ನು ತಡೆಯಬೇಡ ತ್ರಿಜಟೆ, ನಾವು ಪ್ರಭುಗಳ ಆಜ್ಞೆಯನ್ನು ಪಾಲಿಸುತ್ತಿದ್ದೇವೆ. ರಾಕ್ಷಸಿಯರೇ, ನೀವು ಈಗ ಮಾಡುತ್ತಿರುವ ದುರಾಚಾರದಿಂದ ಮಹಾಕೇಡು ಸಂಭವಿಸುತ್ತದೆ. ಬೇಕಾದರೆ ನನ್ನನ್ನು ತಿಂದು ಬಿಡಿ. ಆದರೆ ಈ ಮಹಾ ಸಾಧ್ವಿಯಾದ ಸೀತೆಯನ್ನು ಏನು ಮಾಡಬೇಡಿ. ಅವಳು ನಮ್ಮ ಯಾವ ಮಾತನ್ನು ಕೇಳುತ್ತಿಲ್ಲ ತ್ರಿಜಟೆ. ಕೇಳಬೇಕಾಗಿಲ್ಲ. ಏಕೆಂದರೆ ನಾನು ಈಗ ತಾನೇ ರಾಕ್ಷಸರ ವಿನಾಶವನ್ನು, ಈಕೆಯ ಪತಿಯಾದ ಶ್ರೀರಾಮನ ಅಭ್ಯುದಯವನ್ನು ಸೂಚಿಸುವ ಭಯಂಕರವಾದ ಕನಸನ್ನು ಕಂಡೆ. ಇವಳಾರು? ಶ್ರೀರಾಮನ ಬಗ್ಗೆ ಶುಭದ ಮಾತನಾಡುತ್ತಿರುವ ಈಕೆ ಯಾರು? ಇವಳ ಕನಸೇನೆಂದು ತಿಳಿಯಬೇಕು. ತ್ರಿಜಟೆ, ನೀನು ಕಂಡಿದ್ದ ಕನಸು ಎಂತದ್ದು? ಬೇಗ ಹೇಳು. ಹೇಳುತ್ತೇನೆ, ಕುಳಿತುಕೊಳ್ಳಿ. ರಾಕ್ಷಸಿಯರೇ, ನಾನು ಕನಸಿನಲ್ಲಿ ರಾಮ ಲಕ್ಷ್ಮಣರನ್ನು ನೋಡಿದೆ. ಶ್ರೀರಾಮ ಶ್ವೇತ ವಸ್ತ್ರಗಳನ್ನು, ಶ್ವೇತ ಹೂ ಮಾಲೆಯನ್ನು ಧರಿಸಿ ಶೋಭಿಸುತ್ತಿದ್ದ. ಆನೆಯ ದಂತದಿಂದ ಮಾಡಿದ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡಲು ತಕ್ಕುದಾದ 1000 ಹಂಸಗಳಿಂದ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಕುಳಿತು ಶ್ರೀರಾಮನು ಲಕ್ಷ್ಮಣನೊಂದಿಗೆ ಇಲ್ಲಿಗೆ ಆಗಮಿಸಿದ. ಆನೆಯ ದಂತದಿಂದ ಮಾಡಿದ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡಲು ತಕ್ಕುದಾದ 1000 ಹಂಸಗಳಿಂದ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಕುಳಿತು ಶ್ರೀರಾಮನು ಲಕ್ಷ್ಮಣನೊಂದಿಗೆ ಇಲ್ಲಿಗೆ ಆಗಮಿಸಿದ. ಈ ಸೀತೆಯು ಶುಭ್ರ ಶ್ವೇತ ವಸ್ತ್ರಗಳನ್ನು ಧರಿಸಿದ್ದರು. ಸಮುದ್ರದಿಂದ ಸುತ್ತರೆಯಲ್ಪಟ್ಟ ಶ್ವೇತ ಪರ್ವತದಲ್ಲಿ ಕುಳಿತಿದ್ದಳು. ಸೂರ್ಯನನ್ನು ಪ್ರಭೆಯು ಸೇರುವಂತೆ ಶ್ರೀರಾಮನನ್ನು ಸೇರಿದಳು. ಮತ್ತೊಮ್ಮೆ ಶ್ರೀರಾಮನು ಸೀತಾ ಲಕ್ಷ್ಮಣರ ಸಹಿತವಾಗಿ 4 ದಂತಗಳ ಒಂದು ಮಹಾ ಗಜದ ಮೇಲೆ ಕುಳಿತು ಸಂಚರಿಸುತ್ತಿರುವುದನ್ನು ನಾನು ನೋಡಿದೆ. ಆನಂತರ ಪುರುಷ ಶ್ರೇಷ್ಠನಾದ ಶ್ರೀರಾಮನು ತಮ್ಮ ಲಕ್ಷ್ಮಣ, ಪತ್ನಿ ಸೀತೆಯೊಡನೆ ಪುಷ್ಪಕ ವಿಮಾನದಲ್ಲಿ ಕುಳಿತು ಉತ್ತರ ದಿಕ್ಕನ್ನು ಕುರಿತು ಸಂಚರಿಸುತ್ತಿರುವುದನ್ನು ನಾನು ಕಂಡೆ. ಆಹಾ, ಎಂಥ ಶುಭಕರವಾದ ಕನಸು! ಭವಿಷ್ಯ ಸೂಚಕವಾದ ಯಥಾರ್ಥವಾದ ಕನಸನ್ನೇ ಕಂಡಿದ್ದಾಳೆ ಈ ತ್ರಿಜಟೆ. ರಾಕ್ಷಸರ ವಿನಾಶದ ಸೂಚನೆಯ ಕನಸು ಎಂದು ಹೇಳಿದೆಯಲ್ಲ, ಅದೇನೆಂದು ಹೇಳು. ಹೇಳುತ್ತೇನೆ. ಸುರಾಸುರರಾಗಲಿ ಯಾರೇ ಆಗಲಿ ಪಾಪಿಗಳಾಗಿದ್ದರೆ ಅಂಥವರು ಸ್ವರ್ಗವನ್ನು ಜಯಿಸಲಾಗುವುದಿಲ್ಲ. ಅದರಂತೆ ದೇವದಾನವರಾಗಲಿ ಬೇರೆ ಯಾರೇ ಆಗಲಿ ಶ್ರೀರಾಮನನ್ನು ಜಯಿಸಲಾರರು. ಏಕೆಂದರೆ ಆ ಕನಸಿನಲ್ಲಿ ನಾನು ರಾವಣನನ್ನೂ ಕಂಡೆ. ಅವನು ತಲೆ ಬೋಳಿಸಿಕೊಂಡಿದ್ದ, ಮೈಗೆಲ್ಲ ಎಣ್ಣೆ ಬಳೆದುಕೊಂಡಿದ್ದ, ಕೆಂಪು ವಸ್ತ್ರವನ್ನುಟ್ಟು ಸುರಾಪಾನ ಮಾಡುತ್ತಿದ್ದ, ಕೆಂಪು ಕಣಗಲೆ ಹೂವಿನ ಮಾಲೆಯನ್ನು ಧರಿಸಿದ್ದ. ಇಂಥ ರೂಪದಲ್ಲಿದ್ದ ರಾವಣನು ಪುಷ್ಪಕ ವಿಮಾನದಿಂದ ಭೂಮಿಯ ಮೇಲೆ ಬಿದ್ದು ಬಿಟ್ಟ. ತಲೆ ಬೋಳಿಸಿಕೊಂಡಿದ್ದ ಅವನನ್ನು 2 ಬದಿಯಿಂದ ಸ್ತ್ರೀಯರು ಎಳೆದಾಡುತ್ತಿದ್ದರು. ಮರುಕ್ಷಣದಲ್ಲೇ ಕೆಂಪು ವಸ್ತ್ರದ ಬದಲು ಕಪ್ಪು ವಸ್ತ್ರ ಧರಿಸಿದ್ದ, ಹುಚ್ಚನಂತೆ ಕಾಣುತ್ತಿದ್ದ. ಕೆಂಪು ಮಾಲೆ ಧರಿಸಿ
ಕೆಂಪು ಗಂಧ ಬೆಳೆದುಕೊಂಡು ಸುರಾಪಾನ ಕುಡಿಯುತ್ತಾ ಕತ್ತೆಗಳು ಎಳೆದೊಯ್ಯುವ ರಥದಲ್ಲಿ ಕುಳಿತು ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟು ಹೋದ. ಪುನಃ ರಾವಣ ಕತ್ತೆಯ ಮೇಲಿಂದ ತಲೆ ಕೆಳಕ್ಕಾಗಿ ಭೂಮಿಯ ಮೇಲೆ ಬಿದ್ದು ಬಿಟ್ಟ. ಭಯದಿಂದ ಹೆದರಿಕೊಂಡಿದ್ದ. ಅವನ ದೇಹ ದುರ್ಗಂಧದಿಂದ ಕೂಡಿತ್ತು. ಬಾಯಿಗೆ ಬಂದಂತೆ ಬಡಬಡಿಸುತ್ತಿದ್ದ. ಮಹಾಕಪ್ಪಿನಿಂದ ಕೂಡಿದ ನರಕದಂತಿದ್ದ ಕೆಸರಿನಲ್ಲಿ ಬಿದ್ದು ಅದರಲ್ಲೇ ಮುಳುಗಿ ಹೋದ. ಮರುಕ್ಷಣವೇ ಕೆಸರಿನಿಂದ ಕೂಡಿದ ದೇಹದ ಕೆಂಪು ವಸ್ತ್ರ ತೊಟ್ಟ ಹೆಂಗಸೊಬ್ಬಳು ರಾವಣನ ಜುಟ್ಟು ಹಿಡಿದು ದಕ್ಷಿಣ ದಿಕ್ಕಿನೆಡೆಗೆ ಎಳೆದುಕೊಂಡು ಹೋದಳು. ಅದೇ ರೀತಿ ಮಹಾಬಲನಾದ ಕುಂಭಕರ್ಣ ಮತ್ತು ರಾವಣನ ಮಕ್ಕಳು ತಲೆ ಬೋಳಿಸಿಕೊಂಡು ಮೈ ತುಂಬ ಎಣ್ಣೆ ಬಳೆದುಕೊಂಡಿರುವುದನ್ನು ನಾನು ಕಂಡೆ. ತಂದೆ ವಿಭೀಷಣ ಪ್ರಭುಗಳು ಮಾತ್ರ ಶ್ವೇತ ಛತ್ರದ ನೆರಳಿನಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನಾನು ನೋಡಿದೆ. ಅವರು ಬಿಳಿಯ ವಸ್ತ್ರಗಳನ್ನು ಧರಿಸಿದ್ದರು. ಬಿಳಿಯ ಗಂಧ ಲೇಪಿತರಾಗಿ ಬಿಳಿಯ ಮಾಲೆ ಧರಿಸಿದ್ದರು. ಅವರ ಸುತ್ತ ಶಂಖ ದುಂದುಬಿಗಳು ಮೊಳಗುತ್ತಿದ್ದವು. ಗಾಯನ ನರ್ತನಗಳು ನಡೆಯುತ್ತಿದ್ದವು. ಅಷ್ಟೇ ಅಲ್ಲ, ಕೆಂಪು ವಸ್ತ್ರ ತೊಟ್ಟ ಕೆಂಪು ಮಾಲೆ ಧರಿಸಿದ ರಾಕ್ಷಸರು ಸುರಾಪಾನ ಮಾಡುತ್ತಿರುವುದನ್ನು ನಾನು ನೋಡಿದೆ. ಅಲ್ಲದೆ ರಾಮದೂತನಾದ ವಾನರನೊಬ್ಬನು ಈ ಲಂಕೆಯನ್ನು ಸುಟ್ಟು ಭಸ್ಮ ಮಾಡುತ್ತಿರುವುದನ್ನು ನಾನು ನೋಡಿದೆ. ಅಂದರೆ ಇವಳು ಅಲ್ಲ ಅಲ್ಲ, ಇವಳ ಕನಸು ನಾನು ಮುಂದೆ ಮಾಡಬೇಕಾಗಿರುವ ಕಾರ್ಯವನ್ನು ಸೂಚಿಸುತ್ತಿರುವಂತಿದೆ. ರಾಕ್ಷಸ ಸ್ತ್ರೀಯರು ಸುರಾಪಾನ ಸೇವಿಸಿ ಉನ್ಮತ್ತರಾಗಿ ಕೆಟ್ಟದಾಗಿ ನಗುತ್ತಾ ಸುಟ್ಟು ಭಸ್ಮವಾಗಿರುವ ಲಂಕಾ ಪಟ್ಟಣವನ್ನು ಪ್ರವೇಶಿಸುತ್ತಿದ್ದರು. ರಜಟೆ, ನಮ್ಮೆಲ್ಲರಿಗೂ ಅಂತಹ ಸ್ಥಿತಿ ಉಂಟಾಗುತ್ತದೆಯೇ? ಉಂಟಾಗಬಹುದು. ಅದಕ್ಕೆ ನಾನು ಹೇಳಿದೆ, ನೀವು ಸೀತೆಯಿಂದ ದೂರವಿರಿ. ನೀವು ಅವಳನ್ನು ಕಾಡಿದರೆ ನೀವು ನಾಶವಾಗಿ ಹೋಗುತ್ತೀರಿ. ರಾಮಚಂದ್ರ ಸೀತೆಯನ್ನು ಪಡೆಯುವುದು ಖಂಡಿತ. ನೀವು ಅವಳನ್ನು ಇನ್ನೂ ಹಿಂಸಿಸಿದರೆ ಕೆರಳಿದ ರಾಮ ನಿಮ್ಮನ್ನು ಧ್ವಂಸ ಮಾಡಿಬಿಡುತ್ತಾನೆ. ತ್ರಿಜಟೆ, ನೀನು ಹೇಳುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಯಾಕೋ ಭಯವಾಗುತ್ತಿದೆ. ಹೌದು, ಭಯ ಪಡಲೇಬೇಕು. ಇನ್ನಾದರೂ ಕಠೋರ ಮಾತುಗಳಿಂದ ಸೀತೆಯನ್ನು ಕಾಡುವುದನ್ನು ನಿಲ್ಲಿಸಿ. ಆಗಲಿ ತ್ರಿಜಟೆ, ಇನ್ನು ಮುಂದೆ ನಾವು ಕೆಟ್ಟದಾಗಿ ಮಾತನಾಡುವುದಿಲ್ಲ. ಅಷ್ಟು ಮಾತ್ರ ಸಾಲದು. ನೀವು ಸೀತೆಯೊಂದಿಗೆ ನಯವಿನಯದಿಂದ ನಡೆದುಕೊಳ್ಳಿ. ಅವಳಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಆಪತ್ಕಾಲದಲ್ಲಿ ರಕ್ಷಿಸುವಂತೆ ಸೀತೆಯನ್ನೇ ಬೇಡಿಕೊಳ್ಳಿ. ಹಾಗಾದರೆ ಈ ಸೀತೆಗೆ ಮುಂದೆ ಶುಭ ದಿನಗಳು, ನಮಗೆ ಕೇಡಿನ ದಿನಗಳೇ? ಹಾಗಾದರೆ ಏನು ಮಾಡುವುದು ತ್ರಿಜಟೆ? ಸೀತೆಗೆ ಮೊರೆ ಹೋಗಿ ಎಂದು ಹೇಳಿದೆನಲ್ಲ. ನಾವು ಇಷ್ಟು ದಿನ ಇವಳನ್ನು ವಿಧ ವಿಧವಾಗಿ ಕಾಡಿದ್ದೇವೆ. ಈಗ ಅವಳು ನಮ್ಮನ್ನು ಕ್ಷಮಿಸುತ್ತಾಳೆ? ನಮ್ಮ ವಿವಿಧ ಮಾತುಗಳಿಂದ ವರ್ತನೆಯಿಂದ ಅವಳಿಗೆ ಚಿತ್ತಹಿಂಸೆ ನೀಡಿದೆವು. ಈಗ ಬೇರೆ ದಾರಿ ಇಲ್ಲವಾದರೆ ಅವಳಿಗೆ ಶರಣಾಗಬೇಕು. ಅದೇ ಸರಿಯಾದ ನಿರ್ಧಾರ. ಆ ರಾಮನಿಂದ ಲಂಕೆಗೆ ಅತಿ ಘೋರವಾದ ಆಪತ್ತು ಸಂಭವಿಸುವುದಂತೂ ನಿಶ್ಚಯ. ಈಗ ನೀವು ಸೀತೆಗೆ ಕಾಟ ಕೊಡುವುದನ್ನು ಬಿಟ್ಟು ಹಾಯಾಗಿ ನಿದ್ರೆ ಮಾಡಿ. ನಾನಾಗೆ ಸತ್ತು ಹೋದರೆ ಅದು ದೋಷವೂ ಅಲ್ಲ. ನೀವು ಬಾರದಿದ್ದರೆ ನಿರರ್ಥಕವಾದ ನನ್ನ ಬದುಕನ್ನು ಕೊನೆಗೊಳಿಸುತ್ತೇನೆ. ನನ್ನ ಸೀತೆ ಆ ರಾಕ್ಷಸರ ಬಂಧನದಿಂದ ಪಾರು ಮಾಡುವಂತೆ ಸಂಕಟದಿಂದ ಪ್ರಲಾಪಿಸಿದಂತಾಯಿತು. ರಾಮ ಜಯ ಜಯ ರಾಮ ರಘುಕುಲ ಸೋಮವರ ಗುಣ ರಾಮ. ಸೀತೆ ಮಹಾಸತಿ ಪತಿಯ ಜತೆಗೆ ವನವಾಸದಲ್ಲೇ ಸ್ವರ್ಗವ ಕಂಡಿರಳು.
ಸೀತೆ ಮಹಾಸತಿ ಪತಿಯ ಜತೆಗೆ ವನವಾಸದಲ್ಲೇ ಸ್ವರ್ಗವ ಕಂಡಿಗಳು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಥೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.